ರಾಜ್ಯ ಸರ್ಕಾರ ಪ್ರತಿಯೊಂದು ಕೆಲಸಕ್ಕೂ ಕೂಡ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥದ್ದು ಅವರು ಮಾಡ್ತಾ ಇದ್ದಾರೆ. ಅದು ಒಂದು ಪದ್ಧತಿ ಆಗಿದೆ ಅವರದ್ರಲ್ಲಿ. ನಾವು ಹೇಳಿದ್ದೀವಿ, ಇದು ನಾವು ಯಾವುದೇ ರೀತಿ ರಾಜ್ಯ ಸರ್ಕಾರದ ಮೇಲೆ ಯಾವುದೇ ಆರೋಪ ಹಾಕಿಲ್ಲ. ಇದು ನಮ್ಮ ಕೇಂದ್ರ ಸರ್ಕಾರದ ಕೆಲಸ, ನಾವು ಮಾಡ್ತೀವಿ. ನಮ್ಮ ಸಚಿವರಲ್ಲಿ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಮತ್ತು ಇದು ನಮ್ಮ ತಂಬಾಕು ಮಂಡಳಿಯನ್ನು ಕೂಡ ಇವತ್ತು ಸರಿಯಾದ ನಿರ್ಧಾರ ತಗೊಳ್ಳೋದ್ರಲ್ಲಿ ನಾವು ಒತ್ತಾಯಿಸ್ತೀವಿ ಅಂತ ನಮಗೆ ವಿಶ್ವಾಸ ಇದೆ. ಕಟ್ಟೆಮರದಲ್ಲಿ ಬೆಳಗ್ಗೆ ಸಹ ಒಂದು ವಿಡಿಯೋ ವೈರಲ್ ಆಗಿದೆ. ಅಂದರೆ ರೈತರು ಏನು ತಂಬಾಕನ್ನ ಮಾಡ್ತಾರೆ ಅದಕ್ಕೂ ಕೂಡ ಲಂಚ ಕೊಡಬೇಕು ಅವರಿಗೆ ತಗೊಳ್ಳಿಕ್ಕೆ ಅಂತೇಳಿ ಒಂದು ವಿಡಿಯೋ ವೈರಲ್ ಆಗಿದೆ. ಲಂಚ ಇಲ್ಲ, ಯಾವುದೇ ಒಂದು ನಿರ್ದಿಷ್ಟವಾದಂಥ ಪ್ರಕರಣ ಇದ್ದರೆ ದಯವಿಟ್ಟು ನಮ್ಮ ಗಮನಕ್ಕೂ ತೊಗೊಂಡು ಬನ್ನಿ. ಅದು ನಾವು ಅದ್ರ ಜೊತೆಗೆ ನಿರ್ದಿಷ್ಟವಾಗಿ ನಾವು ಡೀಲ್ ಮಾಡ್ತೀವಿ. ಅದ್ರ ಏನು ಸಮಸ್ಯೆ ಇಲ್ಲ, ನಾವು ಅದನ್ನ ಬಗೆಹರಿಸುವಂಥದ್ದು ಕೆಲಸ ಮಾಡ್ತೀವಿ. ಆ ಥರ ಯಾವುದಾದ್ರೂ ಅಧಿಕಾರಿ ಅಥವಾ ಯಾವುದಾದ್ರೂ ಒಂದು ವ್ಯಕ್ತಿ ಒಂದು ಲಂಚ ತಗೋತಾ ಇದ್ದರೆ ಅದಕ್ಕೆ ನಾವು ಸೂಕ್ತವಾದಂಥ ಕ್ರಮ ತಗೋತೀವಿ. ಈಗ ನರಸೀಪುರದ KSIC ವಿಚಾರವಾಗಿ ಅಳವಡಿಯನ್ನು ಸ್ಥಾಪಿಸಿದಂಥದ್ದು ಆ ಜಾಗವನ್ನು ಗರುಡಿಗೆ 5 ಎಕರೆ ಕೊಡ್ತಾ ಇರೋದು ವಿರೋಧ ವ್ಯಕ್ತವಾಗ್ತಾ ಇದೆ. ಮುಚ್ಚೋ ವಿಚಾರ ಅಲ್ಲ, 5 ಎಕರೆ ಕೊಡಬಾರ್ದು, ಎಕ್ಸ್ಟೆಂಡ್ಗೆ ಮುಂದಕ್ಕೆ ಬೇಕಾಗಬಹುದು KSICಗೇನೆ ಅಂತ ಆ ಜಾಗ. ಈಗ ಯಾರು ಹೊಣೆ ಆದದ್ದು? ರಾಜ್ಯ ಸರ್ಕಾರ ಅಲ್ಲ, ರಾಜ್ಯ ಸರ್ಕಾರ. ಈಗಾಗಲೇ ನಾವು ಅದನ್ನ ಟ್ವಿಟರ್ ಮೇಲೆ ಲೆಟರ್ ಕೂಡ ಬರೆದಿದ್ದೀವಿ. ಇದಕ್ಕೆ ತಕ್ಕ KSICಗೆ ಕೊಟ್ಟಿರ್ತಕ್ಕಂಥ ಜಮೀನು KSIC ಕಾರ್ಯಕ್ರಮಕ್ಕೆ ಚಟುವಟಿಕೆಗಳಿಗೆ ನಾವು ಬಳಸಬೇಕಾಗಿದೆ ಅಂತ ನಾವು ಆಗಲೇ ಲೆಟರ್ ಕೊಟ್ಟಿದ್ದೀವಿ. ಮತ್ತು ನಮ್ಮ ಹೋರಾಟನೂ ಕೂಡ ಮುಂದುವರಿಯುತ್ತೆ, ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಬೇಡ. ಯಾಕಂದರೆ ಮರಗಳು ಇರುವಂಥದ್ದು 5 ಎಕರೆ ಜಾಗದಲ್ಲಿ ಮರಗಳನ್ನು ಕಡಿಮೆ ಗ್ರೌಂಡ್ ಮಾಡುವಂಥದ್ದು ಇವ್ರು ಯಾವ ರೀತಿ ಈ ಥರ ನಿರ್ಧಾರಗಳು ತಗೋತಾ ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಯಾಕಂದರೆ ಒಂದು ಕಡೆ ಇಲ್ಲಿ ಇವರು ಮೊನ್ನೆ ನಮ್ಮ ಬೃಹತ್ ಕೈಗಾರಿಕೆಯಲ್ಲಿ ಸಚಿವರಾದಂಥ ಕುಮಾರಸ್ವಾಮಿ ಅವರು HMT ಜಾಗದಲ್ಲಿ ಕೆಲಸ ಮಾಡೋಕ್ಕೆ ಅದೇ HMT ಜಾಗ ಅಂತ ಅದು ಫಾರೆಸ್ಟ್ ಲ್ಯಾಂಡಲ್ಲಿ ಅಲ್ಲೋಗಿ ಹೇಳ್ತಾರೆ. ಇಲ್ಲಿ ನಿಜವಾದಂಥ ಒಂದು ಅರಣ್ಯ ಇರೋ ಜಾಗದಲ್ಲಿ ಬಂದ್ಬಿಟ್ಟು ಅವರು ಇಲ್ಲ ಇದು ಕೆಡೋದಕ್ಕೆ ಅಥವಾ ಮರ ಕಡಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಸೊ ಯಾವುದೇ ರೀತಿ ತಾರ್ಕಿಕವಾಗಿ ಇವರು ನಿರ್ದೇಶನ ತಗೋತಾ ಇಲ್ಲ, ಅದು ಭಾಳ ಸ್ಪಷ್ಟವಾಗಿ ನಮಗೆ ಕಾಣ್ತದೆ. ರಾಜ್ಯ ಬಜೆಟ್ ನನಗೆಲ್ಲ ಮಾಹಿತಿ ಬರೋದು ನಿಮ್ಮಿಂದಾನೆ. ಸೊ ನೀವೇ ಅದಕ್ಕೆ ಒಂದು ಸರಿಯಾದಂಥ ಉತ್ತರ ಕೊಡಬೇಕಾಗಿದೆ. ಅವರ ಕಾಂಗ್ರೆಸ್ಸಿನ ಆಂತರಿಕ ವಿಚಾರ ನನ್ನ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ನಮಗೆ ನಮ್ಮ ಹೋರಾಟ ಈ ಜನರಿಗೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆ ಅಭಿವೃದ್ಧಿ ಆಗಬೇಕಾಗಿದೆ. ಅವರ ಹಿತಕ್ಕಾಗಿ ನಾವು ಕೆಲಸ ಮಾಡಬೇಕಾಗಿದೆ, ಅಷ್ಟೇ ನಮ್ಮ ಆಗ್ರಹ. ಮುಖ್ಯಮಂತ್ರಿ ಯಾರು ಆಗ್ತಾರೋ ಇಲ್ವೋ ಅದು ನಿಮಗೆ ಮತ್ತು ನಮ್ಮ ಕಾಂಗ್ರೆಸ್ಗೆ ಬಿಟ್ಟಿಲ್ಲ. ಅದು ರಾಜ್ಯದ ಜನರ ಮೇಲೆ ಪರಿಣಾಮ ಬೀರುತ್ತೆ ಅಂತ 100ಕ್ಕೆ 100. ಯಾಕಂದರೆ ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಅಭಿವೃದ್ಧಿ ಒಂದು ಕಡೆ ಆಗ್ತಾ ಇಲ್ಲ. ಅವರು ಜನರ ಹಿತಕ್ಕಾಗಿ ಏನು ಕೆಲಸ ಮಾಡಬೇಕಾಗಿದೆ, ಅದ್ರ ಬದಲು ಇಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದು ಸಹಜವಾಗಿ ಅದರ ಪರಿಣಾಮ ಇದ್ರ ಮೇಲೆ ಇದೆ.